ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ 4:15 ಆಗಿದೆ ಟೈಮು. ಸೊ ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಮಾಡಿದೆ ಅಂತಂದರೆ, ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ನೈಟ್ ನಿದ್ದೆ ಮಾಡದಿರೋ ಕಾರಣ ಏನಾಗ್ತಿದೆ ಅಂತಂದರೆ, ನನಗೆ ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ಕೊತಾ ಇದ್ದೆ. ಅವಾಗೆಲ್ಲ ಒಂದು 1 ಮಂತು 2 ಮಂತ್ಸ್ ಬೇಬಿ ಇದ್ದಾಗ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಇವಾಗ ಆ ಥರ ಆಗ್ತಾಯಿಲ್ಲ. ನೈಟೆಲ್ಲ ನಿದ್ದೆಗಿಡ್ತೀನಿ, ಮತ್ತು ಬೆಳಗ್ಗೆನೂ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಬೆಳಗ್ಗೆ ನಿದ್ದೆ ಮಾಡಿಕೊಂಡ್ರೆ ಟಿಫನು ಅಡುಗೆ ಎಲ್ಲ ಮಾಡ್ಕೊಬೇಕಲ್ಲ, ಅದರಿಂದ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಆಗ ನಮ್ಮ ಅಕ್ಕ ಇದ್ದರು, ನಮ್ಮ ಅಕ್ಕ ಮಾಡ್ಕೋತಾಯಿದ್ರು. ಹಂಗೊಂದು 2-3 ಅವರ್ ನಿದ್ದೆ ಮಾಡ್ಕೊಬಿಡ್ತಾಯಿದ್ದೆ ಬೆಳಗ್ಗೆ ಹೊತ್ತು. ಈಗ ಏನಾಗ್ತಾಯಿದೆ, ಟಿಫನು ಅಡುಗೆ ಎಲ್ಲ ಕೆಲಸ ಮಾಡಿಕೊಂಡು ಪಾಪ ನೋಡ್ಕೊಳ್ಳೋದ್ರೆ ಟೈಮ್ ಹೋಗ್ತಾಯಿದೆ. ನಮ್ಮಮ್ಮ ಬಂದು ಇದಕ್ಕೆ ಹೋಗುತ್ತೆ, ಅಂಗಡಿಗೆ ಹೋಗುತ್ತೆ. ಬರೋದೇ ಇನ್ನು ಸಂಜೆ. ನಾರ್ಮಲ್ ಡೇಸಲ್ಲಿ ಮಧ್ಯಾಹ್ನನೇ ಬಂದುಬಿಡ್ತಾರೆ. ಇನ್ನು ಶನಿವಾರ ಭಾನುವಾರ ಮಾತ್ರ ಮನೆಗೆ ಬರಲ್ಲ ಅಂತಲ್ಲ, ಈಗ ಶ್ರಾವಣ ಇರೋದ್ರಿಂದ ನಮಗಿಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಅದರಿಂದ ಮನೆಗೆ ಬರಲ್ಲ ಅಮ್ಮ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ತಿಂಡಿ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಆದ ತಕ್ಷಣ ಅಮ್ಮ ಹೋಗ್ಬಿಡ್ತಾರೆ ತಿಂಡಿ ತಿಂದ್ಕೊಂಡು. ಮಧ್ಯಾಹ್ನ ಅಡುಗೆ ಪಾಪು ನೋಡ್ಕೊಂಡು ಇದ್ಬಿಡ್ತೀನಿ. ಪಾಪು ಮಧ್ಯಾಹ್ನ ಎಷ್ಟು 12 ಗಂಟೆಲೇ ಎದ್ದು ಫೀಡ್ ಮಾಡಿಸಿ ಮಲಗಿಸ್ಬಿಟ್ರೆ ಅವಳೇನು ಸಂಜೆನೇ ಎದ್ದೊಳೋದು 4-5 ಗಂಟೆ ಹಂಗೆ ಎದ್ದೊಳ್ತಾಳೆ. ಅದರಿಂದ ಏನು ನನಗೆ ತೊಂದರೆ ಆಗ್ತಾಯಿಲ್ಲ. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತ ಅಂದರೆ, ಅವಳು ಬೆಳಗ್ಗೆ ಹೊತ್ತು ಸಖತ್ತಾಗಿ ನಿದ್ದೆ ಮಾಡ್ತಾಳೆ. ನೈಟ್ ಹೊತ್ತು ಒಂಚೂರು ಮಲ್ಕೊಳ್ಳಲ್ಲ. ತುಂಬ ಆಟ ಆಡೋದು ತುಂಬ ಜಾಸ್ತಿ ಆಗಿದೆ. ಫುಲ್ ಆಟ ಆಡ್ತಾ ಇರ್ತಾಳೆ. ಅವಳ ಸಮ ನಾನು ಎದ್ದಿದ್ರೆ ಮಾತ್ರ ಆಟ ಆಡ್ತಾಳೆ, ಇಲ್ಲಾಂದರೆ ಫುಲ್ಲು ಅಳ್ತಾ ಇರ್ತಾಳೆ. ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಅಷ್ಟೊಂದು ಇದು ಮಾಡ್ತಾಳೆ, ಯಾಕಂತಲೇ ಗೊತ್ತಾಗ್ತಾಳೆ. ಅಳ್ತಾಳೆ. ಯಾಕಂದರೆ ಅವಳು ಆಟ ಆಡುವಾಗ ನಾನು ಏನಾದ್ರು ಒಂದು ಸ್ವಲ್ಪ ಕಣ್ಣು ಮುಚ್ಚಿಬಿಟ್ರೆ ಸಾಕು ಗೈಸ್, ತುಂಬ ಅಳ್ತಾಳೆ. ಯಾಕೆ ಆ ಥರ ಮಾಡ್ತಾಳೆ. ನಾನು ಎದ್ದು ಅದೇ ತಕ್ಷಣ ಅವಳನ್ನ ತುಳ ಮೇಲೆ ಹಾಕೊಂಡ್ಬಿಡ್ಬೇಕು, ಹಂಗೆ ಆಡ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಬಂದು ಅವಲಕ್ಕಿ ಏನೋ ಮಾಡಿದ್ದೆ, ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡಿದ್ದೆ ತಿನ್ನೋಕ್ಕೆ. ತಿಂದು 12:30 ಅಷ್ಟರಲ್ಲಿ 1:30 ಅಷ್ಟರಲ್ಲಿ ಅಡುಗೆ ಮಾಡ್ಕೊತೀನಿ ಯಾವಾಗ್ಲೂ. ಯಾಕೆಂದರೆ ನಂಗೆ ಕರೆಕ್ಟ್ ಟೈಮ್ಗೆ ಊಟ ಆಗಿಬಿಟ್ರೆ ಅವಳನ್ನ ಆಟ ಆಡ್ಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕರೆಕ್ಟ್ ಟೈಮ್ಗೆ ಊಟ ಮಾಡಿಬಿಟ್ಟು ಕೂತ್ಕೊಂಡು ಲಾಕ್ಸ್ ಮಾಡ್ಕೊಳ್ಳೋದು. ನಂದು ಏನು ಕೆಲಸ ಇರುತ್ತೋ ಅದು ಮಾಡ್ಕೊಂಡು ಹೋಗ್ತೀನಿ. ಆ ಥರ ಆಗ್ತಾಯಿದೆ. ಬೆಳಗ್ಗೆ ಬಂದುಬಿಟ್ಟು ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಈಗ ಮಧ್ಯಾಹ್ನ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರಲ್ಲ, ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿಕೊಂಡು, ಆಮೇಲೆ ಮೊಟ್ಟೆ ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ. ರೈಸು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ಟು ಈಗ ಲಾಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಈಗ ಇನ್ನೊಂದು 1/4 ಗಂಟೆ ಅವ್ರು ಎದ್ದೇಳ್ತಾರೆ. ಟೈಮ್ ಆಯಿತು, 4:15 ಆಯ್ತು ಬತ್ತು. ಸೊ ಅವ್ರನ್ನ ಎದ್ದೇಳ್ತಾರೆ, ಅದಕ್ಕೋಸ್ಕರ ಇರಪ್ಪ ಲಾಗ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಪ್ರಣವ್ ಬಂದ್ಬಿಟ್ಟು ಐ ಥಿಂಕ್ ಫ್ರೈಡೇ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. August 15th ಅವಳು ಬರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. August 15th ನೋಡಬೇಕು. ಮತ್ತು ಇನ್ನೂ ಒಂದೇನು ಅಂದರೆ 14th ವ್ಯಾಕ್ಸಿನ್ ಇದೆ. ಆಮೇಲೆ ಇನ್ನೂ ಒಂದು ಹ್ಯಾಪಿ ನ್ಯೂಸ್ ಅಂದರೆ, ನಾನು ಅಂದ್ಕೊಂಡಿದ್ದು ಒಂದು ಸ್ಯಾರಿ ಬುಕ್ ಮಾಡ್ಕೋಬೇಕು. ಅದೇನೋ ಬುಕ್ ಮಾಡಿದ್ದೀನಿ. ಯಾರ ಹತ್ರ ಏನು ಅಂತೆಲ್ಲ ಹೇಳ್ತೀನಿ, ಅದು ಬಂದಮೇಲೆ ಯಾವ ರೀತಿ ಕ್ವಾಲಿಟಿ ಇದೆ ಏನು ಅಂತಲೂ ಹೇಳ್ತೀನಿ. ನನ್ನ ಹಸ್ಬೆಂಡ್ಗೆ ನನ್ನ ಬರ್ಡೇಗೆ ಕೇಳಿದ್ದು. ನನ್ನ ಬರ್ಡೇ ಆಲ್ರೆಡಿ ಇನ್ನೇನು 1 ತಿಂಗಳು ಆಗಸ್ಟು 28 ಬಂದರೆ 1 ಮಂತ್ ಆಯಿತು. ಇವಾಗ ನನ್ನ ಹಸ್ಬೆಂಡ್ ಈಗ ನೆನ್ನೆ ಆಯಿತು ಬುಕ್ ಮಾಡುವು ಅಂತೇಳ್ಬಿಟ್ಟು ಅಮೌಂಟ್ ಇದು ಮಾಡಿದ್ರು, ಬುಕ್ ಮಾಡ್ಕೊಂಡಿದ್ದೀನಿ. ಅದು ಬರುತ್ತೆ, ಆ ಅಕ್ಕ ಹೇಳಿದ್ದಾರೆ ಬರುತ್ತೆ ಅಂತ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಆ ಸ್ಯಾರಿಗೋಸ್ಕರ. ಆ ಸ್ಯಾರಿ ಅಂದರೆ ನಂಗೆ ನಿಜವಾಗ್ಲೂ ಇಷ್ಟ. ಯಾಕಂದರೆ ನಂಗೆ ಆ ಥರ ಕಲರ್ ಇಲ್ಲವೇ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೆ ಬುಕ್ ಮಾಡಿಕೊಂಡೆ. ಯಾವಾಗ ಕೊರಿಯರ್ ಬರುತ್ತೆ ಅನ್ಬಾಕ್ಸ್ ಮಾಡ್ತೀನಿ ಅಂತ ಕಾಯ್ತಾಯಿದ್ದೀನಿ. ಮತ್ತು ಇನ್ನೂ ಒಂದೇನಂತಂದರೆ, ನಾನು ಅದಕ್ಕೆ ಅದರ ಸೀರೆಯಲ್ಲಿ ಬಂದಿರೋ ಬ್ಲೌಸ್ ಹೊಲ್ಸ್ಕೊಳ್ಳೋದು ಬೇಡ, ಆಲ್ಟರ್ನೇಟಿವ್ ಆಗಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಪ್ರದಿಗೆ ಹೇಳಿದ್ದೀನಿ, ನೋಡಬೇಕು. ಅವರು ಏನೋ ನೆಕ್ಸ್ಟ್ ವೀಕು ಬರ್ತೀನಿ ಅಂತ ಹೇಳಿದ್ದಾರೆ, ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ. ಸೊ ನೋಡೋಣ ಯಾವಾಗ ಬರ್ತಾರೆ ಏನು ಅಂತ ಕರೆಕ್ಟಾಗಿ ಕನ್ಫರ್ಮಾಗಿ ಹೇಳಿಲ್ಲ ಇನ್ನು. ಇವತ್ತು ಆ್ಯಕ್ಚುಲಾಗಿ ನೈಟ್ ಶಿಫ್ಟು, ಮೇ ಬಿ ಮಲ್ಕೊಂಡಿರ್ಬೋದು, ಫೋನ್ ಮಾಡಿಲ್ಲ ನಾನು ಇನ್ನು. ಮಾಡ್ತಾರೆ ಅನ್ಸುತ್ತೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ವೀಕು. ಇಲ್ಲ ಅಂತ ಅಂದರೆ ಆದರೂ ನೆಕ್ಸ್ಟ್ ವೀಕ್ ಬರ್ತಾರೆ. ಮೇ ಬಿ 23rd ಇಲ್ಲ 16th 2 ಡೇಟಲ್ಲಿ ಒಂದಿನ ಬರ್ತಾರೆ. ಮತ್ತು ಇವಳಿಗೆ ವ್ಯಾಕ್ಸಿನ್ ಇದೆ ಈ ಸಲ. ನಮ್ಮ ಅಕ್ಕನೂ ಇಲ್ಲ ಹಾಕ್ಸೋದಕ್ಕೆ. ನಮ್ಮಮ್ಮ ಹಾಕ್ಸು ಏನೂ ಇಲ್ಲ, 2.5 ತಿಂಗಳು ಇಂಜೆಕ್ಷನ್ನು ಇಟ್ಕೊಂಡು ಹಾಕ್ಸು ಅಂತೈತೆ. ನನಗೆ ಫಸ್ಟ್ ವ್ಯಾಕ್ಸಿನೇಷನಲ್ಲೇ ನಿಜಕ್ಕೂ ಫಸ್ಟ್ ವ್ಯಾಕ್ಸಿನಲ್ಲ ನಾನು ಹತ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಒಂಥರ ತಾಯಿ ಕರುಳು ಅಂತಾರಲ್ಲ,
ಅದು ಎಕ್ಸ್ಪೀರಿಯೆನ್ಸ್ ನನಗಾಗಿದ್ದೆ ಅವತ್ತು ಅನಿಸ್ತು. ಯಾಕಂದರೆ ಅವಳು ಅಳ್ತಾ ಇದ್ರೆ ನನಗೆ ಅಳುನೇ ತಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಅಕ್ಕ ಹಿಡ್ಕೊಂಡು ನೋಡಿದ್ರೆ ಆಮೇಲೆ ಹೇಳ್ತಾಯಿದ್ರು. ನಾನು ನಮ್ಮ ಅಕ್ಕನ ಮಕ್ಳಿಗೆಲ್ಲ ನಾನೇ ಹಾಕಿಸ್ತಾಯಿದ್ದೆ ಹಿಡ್ಕೊಂಡು. ನಮ್ಮ ಪ್ರಣವ್ಗಂತೂ ನಾನೇ ಹಾಕ್ಸಿದ್ದು 2.5 ತಿಂಗಳದು ಮತ್ತು 1.5 ತಿಂಗ್ಳು ಇಂಜೆಕ್ಷನ್ ನಾನೇ ಹಾಕ್ಸ್ಕೊಟ್ಟಿದ್ದು. 3.5 ತಿಂಗಳದು ಹಾಕಿಸಿದ್ವಿ ಅನಿಸುತ್ತೆ, ಬೆಂಗಳೂರಲ್ಲಿ ಹಾಕ್ಸಿದ್ವಿ ಅದನ್ನು. ಆಮೇಲೆ ಸರಿ ಅಂದ್ಬಿಟ್ಟು 9 ತಿಂಗಳದು ನಾನೇ ಹಾಕ್ಸ್ಕೊಟ್ಟೆ ಅವಳಿಗೆ. ಚೆನ್ನಾಗಿ ನೆನಪೈತೆ ನನಗೆ. ಅವಳದು ನಾನು ಚುಚ್ಚಿಸ್ಕೊಬಂದ್ಬಿಟ್ಟೆ ಅಂದ್ಬಿಟ್ಟು ಅವಳು ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ ಕರೆಕ್ಟಾಗಿ, ಆ ಥರ ಮಾಡಿದ್ದೆ. ಆಮೇಲೆ ಸರಿ ಅಂತ ಇಷ್ಟ ಆಯಿತು ಗೈಸ್. ಇವತ್ತೊಂದು ದಿನಚರಿಗಳಿಷ್ಟೇ. ನಾನು ನೆನ್ನೆ ಸ್ಯಾರಿ ಬುಕ್ ಮಾಡಿರೋದು ಇವತ್ತು ಹೇಳ್ತಾಯಿದ್ದೀನಿ, ಸಾರಿ. ನಾನು ನಿನ್ನೆ ಸ್ಯಾರಿ ಬುಕ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದು ಸಲನಾದ್ರು ಅಲ್ಲಿ ತೊಗೊಂಡು ನೋಡಬೇಕು ಸ್ಯಾರಿನ ಆನ್ಲೈನಲ್ಲಿ ಅಂತೇಳ್ಬಿಟ್ಟು ಮಾಡಿದ್ದೀನಿ. ಸೊ ಅದು ಯಾವತ್ತು ಬರುತ್ತೋ ಏನೋ ನಂಗೆ ಇನ್ನೂ ಗೊತ್ತಿಲ್ಲ. ಬಂದ ತಕ್ಷಣ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ವೀಡಿಯೋ ಮಾಡಾಕ್ತೀನಿ. ಯಾರ ಹತ್ರ ತೊಗೊಂಡೆ, ಹೇಗಿದೆ ಕ್ಲಾತು, ಏನು ಅಂತ ಪ್ರತಿಯೊಂದು ವೀಡಿಯೋ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರೀ.